ಹೇಗೆ ತಿಜೋರಿ ಒಳಗಿರುವ ಸಾಮಾನನ್ನು ಮುಸ್ತದೋ ಅದರಂತೆ ಒಳಗಿರುವ ಆತ್ಮನನ್ನು ಏನದ ಹೆಂಗದ ಅದು ತಿಳಿಗೊಳ್ಳಾರ್ದಂಗೆ ಮುಸ್ತದ ಅಂತ ತಿಳ್ಕೊಂಡು ಇದಕ್ಕೆ ಕೋಶ ತಿಜೋರಿ ಅಂದ. ಹೀಗೆ ಅನ್ನಮಯ ಪ್ರಾಣಮಯ ಕೋಶಗಳನ್ನು ನಿರೂಪಣೆ ಮಾಡಿ ಈಗ ಭಗವತ್ಪಾದರು ಮನೋಮಯ ಕೋಶವನ್ನು ಹೇಳ್ತಾರೆ. ಮಯ ಅಂದರೆ ಪೂರ್ಣ, ಮಯಟ್ ಅಂದರೆ ಪೂರ್ಣ, ತುಂಬಿಕೊಂಡಿರುವುದು. ಮಯ ಅಂದರೆ ವಿಕಾರ, 2-3 ಅರ್ಥ ಆಗ. ಅದು ಅನ್ನದ ವಿಕಾರ, ಪ್ರಾಣದ ವಿಕಾರ, ಮನುಷ್ಯನ ವಿಕಾರ. ಇವೆಲ್ಲ ವಿಕಾರಗಳು ಸಚ್ಚಿದಾನಂದ ಘನಸ್ವರೂಪನಾದ ಆತ್ಮನನ್ನು ಮುಚ್ಚುತ್ತಾವ ಅಂತ ತಿಳ್ಕೊಂಡು ಇವಕ್ಕೆ ಕೋಶ ಅಂತ ಕರೆದರು. ಈ ಮನೋಮಯ ಕೋಶ ಅಂದ್ರೆ ಹೆಂಗಾಗಿ ತಯಾರಾಗಿದ್ದು ಅವ್ರು ಹೇಳಿದರು, ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್. ಕೋಶೋ ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು. ಸಂಜ್ಞಾದಿ ಭೇದ ಕಲನಾ ಕಲಿತೋ ಬಲಿಯಾನ್ ತತ್ಪೂರ್ವಕೋಶಂ ಅನುಪೂರ್ಯ ವಿಜೃಂಭತೆ. ತತ್ಪೂರ್ವಕೋಶಂ ಅಂದರೆ ಪ್ರಾಣಮಯ, ಅನ್ನಮಯ ಮತ್ತು ಪ್ರಾಣಮಯ ಇವೆರಡು ಕೋಶಗಳಲ್ಲಿ ಇದು ತುಂಬಿಕೊಂಡಿರ್ತದೆ, ವ್ಯವಹಾರ ಮಾಡ್ತದೆ. ಅವೆರಡು ಕೋಶದಲ್ಲಿ ಮನಸ್ಸಿರ್ತದೆ, ಅನ್ನಮಯದಲ್ಲಿನೂ ಅದ, ಪ್ರಾಣಮಯದಲ್ಲಿನೂ ಅದ. ಅದಕ್ಕೆ ಆ ಪೂರ್ಯ ತುಂಬಿಕೊಂಡು ಅಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು ಯಾವುದು? ಇದು ಮನೋಮಯ ಕೋಶ. ಇದೇನಪ್ಪ? ಆನುಪೂರ್ವ ವಿಜೃಂಭತೆ. ಆನುಪೂರ್ವ ಮೊದಲು ಹೇಳಿದ ಅವೆರಡು ಕೋಶಗಳಲ್ಲಿ ಇದು ಸ್ಪಷ್ಟವಾಗಿ ಸ್ವಚ್ಛವಾಗಿ ವ್ಯವಹಾರವನ್ನು ಮಾಡ್ತದೆ. ಅಂದರೆ ಈ ಕೋಶ ಏನು? ಜ್ಞಾನೇಂದ್ರಿಯಾಣಿ ಚ ಮನಶ್ಚ. ಜ್ಞಾನೇಂದ್ರಿಯಾಣಿ ಯಾವ? ಪಂಚಕರ, ಶ್ರೋತ್ರ, ಜಿಹ್ವ ಇವು ಪಂಚಜ್ಞಾನೇಂದ್ರಿಯಗಳು. ಅರಿಯಲಿಕ್ಕೆ ಸಾಧನವಾದದ್ದು ಜ್ಞಾನೇಂದ್ರಿಯಗಳು, ಮಾಡಲಿಕ್ಕೆ ಸಾಧನವಾದದ್ದು ಕರ್ಮೇಂದ್ರಿಯಗಳು. ಆದ್ದರಿಂದ ಈ ಶಬ್ದಸ್ಪರ್ಶಾದಿ ವಿಷಯಗಳನ್ನು ತಿಳಿಯಲಿಕ್ಕೆ ಸಾಧನವಾದ ಈ ಪಂಚಜ್ಞಾನೇಂದ್ರಿಯಗಳು ಮತ್ತು ಅಂದರೆ ಮನಶ್ಚ ಇವು ಕೂಡ ಏನಾಗ್ತದೆ? ಮನೋಮಯ ಶಾತ್. ಇವು ಕೂಡ ಏನಾಗ್ತದೆ? ಮನೋಮಯ. ಪಂಚಜ್ಞಾನೇಂದ್ರಿ ಅರಿಯುವ 5 ಸಾಧನೆಗಳು, ಅದರ ಜೊತೆಗೆ ಮನಸ್ಸು, ಸಂಕಲ್ಪ ವಿಕಲಾತ್ಮಕ ಮನಃ. ಈ ಮನಸ್ಸು ಕೂಡ ಏನಪ್ಪ ಅಂದ್ರೆ ಇದು ಮನೋಮಯ ಕೋಶ ಅಂತ ಕರೀತಾರೆ. ಏನಾಗ್ತದೆ ಅಲ್ಲಿ? ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು. ಇದೇನಪ್ಪ? ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅದ. ನಿಶ್ಚಯ ಮಾಡೋದು ಬುದ್ಧಿ ಅದ. ಇದು ಸರಿ ಸಂಕಲ್ಪ, ಹೌದು ಅಲ್ಲೋ, ಯೋಗ್ಯನೋ ಅಯ್ಯೋ, ಮಾಡಲೋ ಬಿಡ್ಲೋ, ಉಣ್ಲೋ ಬಿಡ್ಲೋ, ಇವೆಲ್ಲ ಸಂಕಲ್ಪವನ್ನು ಮಾಡ್ತಕ್ಕಂಥ, ನಿಶ್ಚಯ ಮಾಡ್ತಕ್ಕಂಥ ಶಕ್ತಿ ಅದಕ್ಕೆ ಇಲ್ಲ. ಹೌದಲ್ಲ? ನಿಶ್ಚಯ ಮಾಡೋ ಪ್ರಬುದ್ಧ ಮಾಡ್ತಾನೆ. ಸಣ್ಣ ಹುಡುಗ ಹೆಂಗೆ ನಿಶ್ಚಯ ಮಾಡೋಂಗಿಲ್ಲ, ಪ್ರಬುದ್ಧ ಮನುಷ್ಯ ಹೆಂಗೆ ನಿಶ್ಚಯ ಮಾಡ್ತಾನೆ, ಹಾಗೆ ಈ ಮನಸ್ಸು ಬಾಲಕನಂತೆ ಇದು ಏನೂ ನಿಶ್ಚಯ ಮಾಡೋಂಗಿಲ್ಲ. ಆಡ್ತಾನೆ ಬಿಡ್ತದೆ, ಬಿಟ್ಟುಬಿಡ್ತೆ ಆಡ್ತದೆ, ತಿಂತಾನೆ ಹಾಡ್ತಾನೆ, ಹಾಡದಂತೆ ಅದು ನಿಶ್ಚಯ ಇಲ್ಲ. ಅದಕ್ಕೆ ಯಾವುದೇ ಇಲ್ಲ ನಿಶ್ಚಯ. ಹುಡುಗರು ಹೆಂಗೆ ನಿಶ್ಚಯ ಇಲ್ಲ, ಅದಕ್ಕೆ ಮಂಗ್ಯ ಯಾವುದೋ ನಿಶ್ಚಯ ಇಲ್ಲಲ್ಲ. ಹಂಗೆ ಮನಸ್ಸನ್ನು ಕೂಡ ಸಂಕಲ್ಪ ಮಾಡ್ಯದ ಅಂದರೆ ವಿಕಲ್ಪ ಮಾಡ್ತದೆ, ವಿಕಲ್ಪ ಮಾಡಿದ್ರೆ ಮತ್ತು ಸಂಕಲ್ಪ ಮಾಡೋದು. ಮಾಡಲಿ ಅಂತದೆ, ಬಿಡಲಿ ಅಂತದೆ, ಕುಡಿಲಿ ಅಂತದೆ, ಬಿಡಲಿ ಅಂತದೆ, ನಡಿಲಿ ಅಂತದೆ, ನಿಲ್ಲಿ ಅಂತ. ಹೀಗೆ ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಯ ಇಲ್ಲ. ಅದಕ್ಕೆ ಹೇಳಿದ ಮಹಮಿತಿ ವಸ್ತು ವಿಕಲ್ಪ ಹೇತು. ಯಾವುದನ್ನು ನಿಶ್ಚಯ ವಸ್ತು ಅಂದರೆ ಪದಾರ್ಥ, ವಸ್ತು ಅಂದರೆ ಬ್ರಹ್ಮ. ಅದು ನಿಶ್ಚಯ ಮಾಡೋಕ್ಕೆ ಅದಕ್ಕೆ ಆಗಂಗಿಲ್ಲ. ಅದಕ್ಕೆ ಸಂಶಯ. ಅದು ಈ ವಸ್ತು ಬಗ್ಗೆ ನಿಶ್ಚಯ ಇಲ್ಲ. ವಸ್ತು ಅಂದರೆ ಪದಾರ್ಥ, ವಸ್ತು ಅಂದರೆ ಬ್ರಹ್ಮ. ಬ್ರಹ್ಮಕ್ಕೂ ವಸ್ತು ಅಂದರೆ ಅದಕ್ಕೆ ವಸತಿ ಇತಿ ವಸ್ತು, ಸದಾ ವಸತಿ ಇತಿ ವಸ್ತು. ಹಾಗೇನಪ್ಪ ಅಂತ ವಸ್ತು ಅಂದರೆ ಇರೋದಕ್ಕೆ. ನಿನ್ನ ನೋಡೀನಿ, ಇವತ್ತು ನೋಡಿ, ನಾಳೆ ನೋಡ್ತೀನಿ, ಅದಕ್ಕೆ ವಸ್ತು ಅಂತೇಳಿ.
ಅದಕ್ಕೆ ಇದು ಪರಮಾತ್ಮನ ವಸ್ತುನೇ. ಅನಂತ ಜನ್ಮಗಳಲ್ಲಿ ಅದಾನ, ಒಂದಲ್ಲ ಎರಡಲ್ಲ ಅದಾನ, ಅದಕ್ಕೂ ವಸ್ತು ಅಂತಾರೆ. ಆ ವಸ್ತು ಅಂದ್ರೆ ನಾಮರೂಪ, ವಸ್ತು ಅಂದ್ರೆ ಸತ್ತ ಚಿತ್ತ ಪ್ರಿಯ, ಇವು ವಸ್ತು. ಅದಕ್ಕಂತಾರೆ ಅವರಿಗೆ ಏನದ ವಸ್ತು ವಿಕಲ್ಪ ಹೇತು. ಬಾಹ್ಯದಲ್ಲಿ ನಾಮರೂಪ, ಅಂತರದಲ್ಲಿ ಅಸ್ಥಿಭಾತಿ ಪ್ರಿಯ. ಇವು ನಿಶ್ಚಯ ಮಾಡೋಕ್ಕೆ ಬರೋಂಗಿಲ್ಲ ಅವನಿಗೆ. ಬಾಹ್ಯದೊಳಗೆ ನಾಮರೂಪ ನಿಶ್ಚಯ ಆಗಿಲ್ಲ. ಹೌದು ಅಲ್ಲೋ, ಅವನೇನು ಇವನೇನು, ಅದೇನು ಇದೇನು ಅಂತಾರೆ. ವಿಕಲ್ಪಕ್ಕೆ ಹೇತು ಕಾರಣ ಯಾವುದದ ಅದಕ್ಕೆ ಮನೋಮಯ ಕೋಶ ಅಂತಾರೆ. ಮತ್ತು ಅಂತ ಅಹಂ ಮಮ ಇತಿ, ನಾನು ನಂದು, ಹೌದು ಅಲ್ಲ, ಈ ವ್ಯವಹಾರ ಎಲ್ಲಿ ನಡೆಯುತ್ತವೆಯೋ ಅದಕ್ಕೇನಂತಾರೆ ಮನೋಮಯ ಕೋಶ ಅಂತ ಅದಕ್ಕೆ ಕರಿತಾರಪ್ಪ. ಅದು ಮನೋಮಯ ಕೋಶ. ಅದು ವಸ್ತು ವಿಕಲ್ಪ ಹೇತು. ವಸ್ತು ಅಂದರೆ ಎರಡೂ ಅರ್ಥ ಮಾಡಿರಿ. ವಸ್ತು ಅಂದರೆ ಪದಾರ್ಥ, ವಸ್ತು ಅಂದರೆ ಬ್ರಹ್ಮ. ಬ್ರಹ್ಮದ ಬಗ್ಗೆನೇ ವಿಕಲ್ಪ ಮಾಡ್ತದೆ, ವಸ್ತು ಬಗ್ಗೆನೂ ವಿಕಲ್ಪ ಮಾಡ್ತದೆ. ಅದಕ್ಕೇನಪ್ಪ, ಇದಕ್ಕೆ ನಿಶ್ಚಯ ಇಲ್ಲ. ಮನೋಮಯ ಕೋಶಕ್ಕೆ ನಿಶ್ಚಯ ಇಲ್ಲ. ಯಾಕೆ? ಬುದ್ಧಿ ಇಲ್ಲ ಇದ್ರಾಗ. ಮನಸ್ಸು ಅದ, ಆಮೇಲೆ ಪಂಚ ಜ್ಞಾನೇಂದ್ರಿಯ ಅದ. ಅದಕ್ಕೆ ಜ್ಞಾನದಲ್ಲಿ ಇದಕ್ಕೆ ನಿಶ್ಚಯ ಇಲ್ಲದೇ ಇರುವಿಕೆ. ಸಂಕಲ್ಪ ವಿಕಲ್ಪ ಮಾಡುವುದೇ ಇದಕ್ಕೆ. ನೋಡಿದ್ದರಲ್ಲಿ, ಕೇಳಿದ್ದರಲ್ಲಿ, ಮುಟ್ಟಿದ್ದರಲ್ಲಿ, ತಿಂದಿದ್ದರಲ್ಲಿ ಹೌದು ಅಲ್ಲೋ, ಸರಿಯೋ ತಪ್ಪೋ, ಮಾಡೋ ಬೀಳೋ, ಇದೇನದರ ಇದು ಸಂಕಲ್ಪ ವಿಕಲ್ಪಾತ್ಮ ತಿಳಿದ ವಸ್ತುವಿನಲ್ಲಿ. ಜ್ಞಾನೇಂದ್ರಿಯದ ಜೊತೆಗೆ ನೋಡಿದ, ಕೇಳಿದ, ಮುಟ್ಟಿದ, ಮುಸಿಸಿದ ಪದಾರ್ಥಗಳಲ್ಲಿ ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ. ಗ್ರಹಿಸಲೋ ಬಿಡಲೋ, ಯೋಗ್ಯನೋ ಅಯೋಗ್ಯನೋ, ಇದು ಮಾಡತಕ್ಕಂಥ ಏನಪ್ಪ ಅಂತಾರೆ, ಇದು ಮಮ ಅಹಂ ಮಿತಿ, ವಸ್ತು ವಿಕಲ್ಪ ಹೇತು. ಇದು ನಂದು ಅಥವಾ ಒಮ್ಮ ಅಂತಾನೆ, ನಂದಲ್ಲ ಅಂತಾನೆ, ಒಮ್ಮ ನಾ ಅಂತಾನೆ, ಒಮ್ಮ ನಾ ಅಲ್ಲಂತಾನೆ, ಹೀಗೆ ವಿಕಲ್ಪ ಮಾಡ್ತಕ್ಕಂಥದ್ದು. ಇದು ಹೆಂಗದ? ಸಂಜ್ಞಾದಿ ಭೇದ ಕಲನಾ ಕಲಿತೋ. ಇದು ಹೆಂಗ್ಯಾಕಾಯ್ತು ರೀ? ನಾಮ ರೂಪದಿಂದ. ನಾಮರೂಪ ಒಂದಿರಂಗಿಲ್ಲಲ್ರಿ. ಅನಂತ ನಾಮೇ ಅನಂತ ರೂಪೇ ಅದದು. ಅದಕ್ಕೆ ಸಂಜ್ಞಾದಿ ಭೇದ ಕಲನ ಕಲಿತೋ. ಕಲಿತೋರು ಕೂಡಿದೆ ನಾಮ ವಿಶೇಷ. ನಾವು ಘಟ ಅಂತೇವಿ, ಯಾರು ಕೊಡ ಅಂತಾರೆ, ಮತ್ತು ಬೇರೆ ಬೇರೆ ಅಂತಾರೆ, ಶಬ್ದ ಅಂತಾರೆ. ಅದಕ್ಕೇನಪ್ಪ, ಅನಂತ ನಾಮರೂಪದಿಂದ ಕೂಡಿಕೊಂಡಿರುವ ಕಲನ ಕಲಿತೋ, ಭೇದದಿಂದ ಕೂಡಿಕೊಂಡದ್ದು. ಸಂಜ್ಞಾ ಕಲನ ಕಲಿತು ನಾಮರೂಪ ಭೇದದಿಂದ ಕೂಡಿಕೊಂಡದ್ದು. ಇದೇನದಪ್ಪ ಅಂತಂದ್ರೆ ಇದು ಬಲಿಯಾನ್, ಭಾಳ ಬಲವಂತ. ಆ ನಾಮರೂಪಕ್ಕೆ ಕಚ್ಚಾಡ್ತಾವೆ, ನಾಮರೂಪಕ್ಕೆ ಕಚ್ಚಾಡ್ತಾವೆ. ಇರೋದು ಒಂದೇ ಇರ್ತದೆ, ಖರೆ ಅದು. ಇಬ್ಬರು ಗೊತ್ತಿಲ್ಲ ಅಂದ್ರೆ, ಅದು ಗೊತ್ತಿಲ್ಲ ಅಂದ್ರೆ ಬೇರೆ ಬೇರೆ ಅವ್ರು ಬೇರೆ, ಇಬ್ಬರು ಅದೇ ಬೇಡ್ತಾರೆ ಖರೆ, ಹೆಸರು ಬೇರೆ ಬೇರೆ ಅದು. ನನಗೆ ಅದು ಕೂಡ ಅಂತ ಹೇಳಿದ್ದು, ಅದ ವಸ್ತು ಒಂದೇ ಅದು. ಪರಂತು ನಾಮರೂಪಗಳು ಮನುಷ್ಯನಿಗೆ ಭಿನ್ನ ಭಿನ್ನ ಮಾಡ್ತವೆ. ಅವೇಪ್ಪ ಅಂದ್ರೆ ಜಗಳ ಹಸ್ತ. ಸಂಜ್ಞಾದಿ ಭೇದ ಕಲಿನ ಕಲಿತು, ನಾಮರೂಪಗಳ ಭೇದದಿಂದ ಇದೇನಾಗಿದೆ? ಬಲಿಯಾನ್. ಅಸ್ಥಿ ಭಾತಿ ಪ್ರಿಯವನ್ನು ಬಿಟ್ಟು ನಾಮರೂಪಕ್ಕೆ ಜಗಳತಾಡ್ದ ಮನುಷ್ಯ, ಜಗಳಾಡ್ತಾನೆ. ಅದೇ ಬೇಕಂತ ಅರಿವಿ ಯಾವುದರ ಹೊರಿಸುವರಿ, ನನಗೆ ಬುಷ್ ಶರ್ಟೇ ಬೇಕು, ನನಗೆ ನೆಹರು ಶರ್ಟೇ ಬೇಕು, ನನಗೆ ಹಾಫ್ ಶರ್ಟೇ ಬೇಕು. ಇದು ಯಾವುದರ ಅರಿವಿನೇ ಇರೋದು. ಜಗಳ ಇಲ್ಲದ ಅರಿವಾಗಿಲ್ಲ, ನಾಮರೂಪದ ಜಗಳ. ನನಗೆ ಅದೇ ಬೇಕು, ಇದೇ ಬೇಕಂತ. ಆಗ ಜಗತ್ತು ಅಸ್ಥಿ ಭಾತಿ ಪ್ರಿಯ ಆತ್ಮನನ್ನು ಮರೆತು ಅವನ ಆಶ್ರಯದಲ್ಲಿ ಮಧ್ಯದಲ್ಲಿ ಕಲ್ಪಿತವಾಗಿ ತೋರಿದರೂ ಕೂಡ ಇದು ಏನದ? ಮನುಷ್ಯನ ದುಃಖಕ್ಕೆ ಕಾರಣ. ಬಲಿಯಾನ್. ಬಲಿಯಾನ್ ಅಂದ್ರೆ ಏನು ರೀ? ನಾವು ಚಲೋ ಮನುಷ್ಯನಿಗೆ ಏನಪ್ಪ ಅಂದ್ರೆ ಜಡ್ಡ ಹೆಂಗೆ ಮಲಗಿಸ್ತೇವೆ ನೋಡಿ, ಜಡ್ಡ ಪೈಲ್ವಾನ್ ಮಗೋತಾನ ಅಂಥ ಮನುಷ್ಯ ಹೆಂಗ್ರಿ? ಹಾಗೆ ಬಲವಂತನಿಗೂ ಕೂಡ ಹೇಗಪ್ಪ ಅಂದ್ರೆ ಜಡ್ಡ ರೋಗಗಳು ಅವನಿಗೆ ಮೂಲಿ ಗುಂಪು ಮಾಡುತ್ತವೆ. ಅದರಂತೆ ಆತ್ಮ ಸಚ್ಚಿದಾನಂದ ಸ್ವರೂಪನಾಗಿರೋನು ಕೂಡ ಈ ನಾಮರೂಪಗಳು ಅವನಿಗೆ ಏನು ಮಾಡಪ್ಪ ಅಂತ ಕೇಳಿದರೆ
ಅಂತಹ ಆತ್ಮಯು ಕೂಡಪ್ಪ ಅಂದ್ರೆ ಏನು ಮಾಡ್ಯಾವ, ಕಿಂಚಿತ್ ಮಾಡ್ಯಾವ, ಅಲ್ಪಜ್ಞೆ ಮಾಡ್ಯಾವ, ದುಃಖಿ ಮಾಡ್ಯಾವ. ಅದಕ್ಕೆ ಹೇಳ್ತಾರೆ ಅವರು ಬಲಿಯಾನ್. ತರ್ ಪೂರ್ವಕೋಶ ಮನೋಪೂರ್ಯ. ತತ್ ಯಾವುದು ಮೊದಲಿಂದು ಅನ್ನಮಯ ಪ್ರಾಣಮಯ ಈ ಕೋಶಗಳನ್ನು ಅನುಪೂರ್ಯ ತುಂಬಿಕೊಂಡೇ, ಅನ್ನಮಯದಾಗೂ ಅದ ತುಂಬಿಕೊಂಡೇ ಏನು ಮಾಡ್ತದೆ, ವಿಜೃಂಭತೆ ಸಂಕಲ್ಪ ವಿಕಲ್ಪ ರೂಪದಿಂದ ಇದು ಪ್ರಸಿದ್ಧವಾಗಿದೆ. ಮನುಷ್ಯನನ್ನು ದುಃಖಕ್ಕೆ ಮೂಲ ಕಾರಣವಾಗಿದೆ ಯಾವುದು, ಮನೋಮಯ ಕೋಶ. ನೋಡ್ತಾನೆ, ಕೇಳ್ತಾನೆ, ಸಂಕಲ್ಪ ವಿಕಲ್ಪ ಮಾಡ್ತಾನೆ. ಅದಕ್ಕೆ ಜ್ಞಾನೇಂದ್ರಿಯ ಸಹಿತ ಮನ ಅಂತಾರೆ. ನೋಡಿ ಸಂಕಲ್ಪ ವಿಕಲ್ಪ, ಮುಟ್ಟಿ ಸಂಕಲ್ಪ ವಿಕಲ್ಪ, ಕೇಳಿ ಸಂಕಲ್ಪ ವಿಕಲ್ಪ, ಅದೇ ಕೇಳಬೇಕು, ಅದೇ ನೋಡಬೇಕು, ಅದೇ ತಿನ್ನಬೇಕು, ಅದೇ ಮುಟ್ಟಬೇಕಂತ ಸಂಕಲ್ಪ. ಸಿಗದಿದ್ದರೆ ದುಃಖಿ ಆಗ್ತಾನೆ. ಆದ್ದರಿಂದ ಸಮಸ್ತ ಸುಖ ದುಃಖ ಸಂಸಾರಕ್ಕೆ ಈ ಮನೋಮಯ ಕೋಶವೇ ಬಲಿಯಾನ್. ಇದು ಮುಂಚಿನ ಮೊದಲು ಹೇಳಿದ ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಇದು ತುಂಬಿಕೊಂಡಿರುತ್ತದೆ. ಶ್ರವಣ ದರ್ಶನಾದಿ ಕಾರ್ಯಕರಣಾನಿ ಜ್ಞಾನೇಂದ್ರಿಯ. ಹೊಸದಾಗಿ ಕೇಳೋರಿಗೆ ಶಾಸ್ತ್ರದ್ದು ಸಾಗರ ಚಂದ್ರ ಕೇಳೋರಿಗೆ ಏನು ಹೊಳಿ ಹೇಳ್ತಾನೆ. ಯಾಕೆ ಜ್ಞಾನೇಂದ್ರಿಯ ಅಂದರೆ ಏನು, ಶ್ರವಣಾದಿ ದರ್ಶನಾದಿ ಕಾರ್ಯಕರಣಾನಿ, ಕೇಳೋದು ನೋಡೋದು ಮುಟ್ಟೋದು ಏನು ಮಾಡ್ತಾವೆ ಅದಕ್ಕೇನು ಸಾಧನ ಅದಾವೆ, ಅವು ಜ್ಞಾನೇಂದ್ರಿಯಾನಿ. ನಿಮಗೆ ಅದು ಗೊತ್ತಿಲ್ಲ ಅಂತ ಮತ್ತೆ ಹೇಳ್ತಾನೆ. ಶ್ರೋತ್ರ ಚಕ್ಷು ತ್ವಕ್ ಜಿವ ಘ್ರಾಣಾನಿ. ಕಣ್ಣು ಕಿವಿ ಮೂಗ ಇವೆಲ್ಲ ಇವು ಕೂಡ ಇದು ಮತ್ತೇನು ಮನಸ್ಸು ಸಹಿತ ಇವು ಪಂಚ ಜ್ಞಾನೇಂದ್ರಿಯವು. ಮನಸ್ಸು ಅಂದರೆ ಏನು ರೀ, ಸಂಕಲ್ಪ ವಿಚಿಕಿತ್ಸ ಶ್ರದ್ಧಾ ಆದಿ ವೃತ್ತಿಕಂ ಮನಶ್ಚ ಮನೋಮಯ. ಎಲ್ಲಿ ಮನಸ್ಸಿನ ವ್ಯವಹಾರ ಏನು ನಡೀತದೆ ಅವೆಲ್ಲ ಸಂಕಲ್ಪ ವಿಕಲ್ಪ ಇವೆಲ್ಲವೂ ಕೂಡಿ ಪಂಚ ಜ್ಞಾನೇಂದ್ರಿಯಗಳಿಂದ ಕೂಡಿ ಸಂಕಲ್ಪ ವಿಕಲ್ಪ ಮಾಡುವ ಮನಸ್ಸು ಏನದ ಇದು ಮನೋಮಯ. ಮನೋಮಯ ಅವು ಅದಾವಲ್ರಿ. ಇದಕ್ಕೆ ಮನೋಮಯ ಯಾಕಂದ್ರೆ ಮಯ ಅಂದ್ರೆ ಸ್ವರೂಪ, ಮಯ ಸ್ವರೂಪ. ಅವು ಅದಾವ ಖರೆ, ಮುಖ್ಯ ಇದು ಅದಪ್ಪ, ಮುಖ್ಯ ಇದು. ಯುದ್ಧ ಮಾಡೋರೆಲ್ಲ ಅವರೇ ಸೇನಾದಿಗಳೇ. ಆರ್ಡರ್ ಕೂಡ ಹೋಗ್ಬೇಕಲ್ಲ, ಇಲ್ಲ ಸುಮ್ಮನೆ ನಿಂದಿರ್ತಾವು. ಅವೇನು ಆರ್ಡರ್ ಕೊಡಲಿಲ್ಲ ಅಂದ್ರೆ ಹಂಗೆ ಇವು ಸೇನಾಪತಿ ಯಾರು, ಮನಸ್ಸು ಸೇನಾಧಿಪತಿ ಅದ. ಅವ ಆರ್ಡರ್ ಮಾಡೋದಂದರೆ ಎಲ್ಲ ಕೆಲಸ, ಇಲ್ಲಾಂದ್ರೆ ಹಾಗೆ ಕೊಂಡಿರ್ತಾವೆ. ಕಣ್ಣಲ್ಲೇ ಕೊಂಡಿರ್ತದೆ, ಕಿವಿಯಲ್ಲೇ ಕೊಂಡಿರ್ತದೆ, ಏನಿಲ್ಲ. ಅದಕ್ಕಂತಾರವು ಅದಕ್ಕೆ ಮನೋಮಯ. ತಥಾ ಶಬ್ದಿತಃ ಕೋಶ. ಈ ಆ ಪಂಚ ಜ್ಞಾನೇಂದ್ರಿಯಗಳ ಜೊತೆ ಕೂಡಿಕೊಂಡು ವ್ಯವಹಾರ ಮಾಡತಕ್ಕಂತಹ ಅದಕ್ಕೇನಪ್ಪ ಅಂದ್ರೆ ಮನೋಮಯ ಅಂತಾರೆ. ಅದೇ ಏನದ ಕೋಶ ಶಾತ್. ಅದಕ್ಕೆ ಕೋಶನೂ ಅಂತಾರೆ. ಯಾಕಂತಾರೆ ಕೋಶ? ಇದು ಕಾಣಗೂಡಂಗಿಲ್ಲ, ತಿಳಿಗೂಡಂಗಿಲ್ಲ. ಒಳಗಿರುವ ಆತ್ಮನನ್ನು ನೋಡ್ಗೂಡಂಗಿಲ್ಲ, ತಿಳಿಗೂಡಂಗಿಲ್ಲ, ಗೊತ್ತಾಗಿಲ್ಲ. ಅಹಂ ನ ಜಾನೆ ಕೋಹಂ, ನಾ ಯಾರಿದ್ದೀನಿ ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡು ಇದು ಕೋಶದ ಮುಚ್ಚದ. ಸರ್ವೇಂದ್ರಿಯ ವ್ಯಾಪಾರಸ್ಯಾಪಿ ಮನೋ ಅಧೀನತ್ವಾತ್. ಎಲ್ಲ ಇಂದ್ರಿಯಗಳು ಸರಿಯಾದ ವ್ಯವಹಾರ ಮಾಡಬೇಕಾದ್ರೆ ಮನ ಜರೂರಿ ಅದ. ಟಿ ವಿ ಮುಂದೆ ಕುಂತಾರೆ, ಮನಸ್ಸು ಎಕಡೆ ಹೋಗ್ಯದ, ಏನು ನೋಡೋದು, ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಏನಿದೆ. ತಿಂತಾನೆ, ಹೆಂಗೆ ರುಚಿ ಗೊತ್ತಿಲ್ಲ ಅವನಿಗೆ, ಮನಸ್ಸು ಎಕಡೆ ಹೋಗ್ತಾನೆ. ಮನೋ ಅನವಸ್ಥಾನ ಹೇಳ್ಯಾರಲ್ರಿ ಯೋಗದೊಳಗೆ, ಮನೋ ಅನವಸ್ಥಾನ. ಮನಸ್ಸು ತನ್ನ ಜಗದಾಗಿರಲಿಲ್ಲ, ಇಂದ್ರಿಯದಾಗಿತ್ತು, ಕಣ್ಣಾಗಿತ್ತು ಅಂದ್ರೆ ರೂಪ ಗೊತ್ತಾಗ್ತದೆ, ಕಿವಿಯಾಗಿತ್ತು ಮನಸ್ಸು ಶಬ್ದ ಗೊತ್ತಾಗ್ತದೆ, ನಾಲಿಗೆಯಾಗಿತ್ತು ಮನಸ್ಸು ರುಚಿ ಗೊತ್ತಾಗ್ತದೆ, ಚರ್ಮದಾಗಿತ್ತು ಸ್ಪರ್ಶ ಗೊತ್ತಾಗ್ತದೆ. ಅದು ಯಾಕಂದ್ರೆ ಹೋಯ್ತು, ಕಣ್ಣಾಗ ಆ ಕಡೆ ಹೋಯ್ತು ಅಂದ್ರೆ ಇಲ್ಲಿ ಏನು ಮುಟ್ಟೋದು ಗೊತ್ತಾಗಿಲ್ಲ. ಅದೇ ಕಣ್ಣಾಗ ಹೋಗಿ ಬೇರೆ ನೋಡೋಕತ್ತಾರ, ಬೇರೆ ನೋಡೋಕೆ ಗೊತ್ತಾಗಿರಲ್ಲ. ಸಿನಿಮಾ ಥಿಯೇಟ್ರದಾಗ ಕುಂತಾನೆ, ಕಿಶಾದಾಗ ಕಳ್ತನ ಮಾಡ್ತಾರೆ, ಎಲ್ಲಿ ಮನಸ್ಸು ಆ ಕಡೆ ಹೋಗ್ಯದ, ಏನೋ ನೋಡೋಕೈತೆ, ಅದು ನೋಡ್ಕೋತು ಕುಂತನ್ರಿ, ನಂಗೆ ಗೊತ್ತೇ ಆಗಿಲ್ಲ ಅಂತ.
ಅದಕ್ಕೆ ಹೇಳ್ತಾರೆ ಅವರು ಮನೋ ಅನವಸ್ಥಾನ. ಮನಸ್ಸು ತನ್ನ ಜಗ ಬಿಟ್ಟು ಹೋಯಿತು. ಕಣ್ಣಾಗಿ ಮನಸ್ಸಿದ್ದರೇ ರೂಪಜ್ಞಾನ, ಕಿವಿಯಾಗ ಮನಸ್ಸಿದ್ದರೇ ಶಬ್ದಜ್ಞಾನ, ನಾಲಿಗೆಯಾಗ ಮನಸ್ಸಿದ್ದರೇ ರುಚಿಜ್ಞಾನ. ಅದು ಮನ ಅನವಸ್ಥಾನ ಆಯಿತು ಅಂದರೆ ಉಣುವಾಗ ಕಿವಿ ಕಡೆ ಹೋಯಿತು ಮನಸ್ಸ, ಕೇಳುವಾಗ ಬಾಯಿ ಕಡೆ ಹೋಯಿತು ಮನಸ್ಸ. ಕೇಳಂಗಿಲ್ಲ, ಕೇಳೋದ್ರೆ ಗೊತ್ತಾಗಿಲ್ಲ ಅವನಿಗೆ. ಅನವಸ್ಥಾ ಆಗಬಾರ್ದು, ಅಲ್ಲೇ ಮನಸ್ಸಿರಬೇಕು. ಕೇಳುವಾಗ ಕಿವಿಯಾಗಿ ಇರಬೇಕು, ಉಣ್ಣುವಾಗ ನಾಲಿಗೆಯಾಗಿ ಇರಬೇಕು, ನೋಡುವಾಗ ಕಣ್ಣಾಗಿ ಇರಬೇಕು. ಅಂದ್ರೆ ರೂಪಜ್ಞಾನ ಶಬ್ದಜ್ಞಾನ ಆಗ್ತದೆ. ಒಂದು ವೇಳೆ ಕೇಳಕತ್ತಿದೆ ಮನಸ್ಸು ಅನವಸ್ಥಾ ಆಗ್ಯದಂದ್ರೆ ಆಗುವುದಿಲ್ಲ ಶಬ್ದಜ್ಞಾನ. ಅದಕ್ಕಂತಾರೆ ಅವರು ತತ್ಪೂರ್ವಕ ಕೋಶಂ ಅನುಪೂರ್ವ ವಿಜೃಂಭತೆ. ಇದೇನಪ್ಪ ಅಂದ್ರೆ ಎರಡೂ ಕೋಶದಲ್ಲಿ ತುಂಬಿ ಇದು ಸ್ಪಷ್ಟವಾಗಿ ತೋರುತ್ತದೆ ಅನ್ನಮಯ ಪ್ರಾಣಮಯದಲ್ಲಿ. ಶ್ರವಣ ದರ್ಶನಾದಿ ಕಾರ್ಯಾಣಿ ಜ್ಞಾನೇಂದ್ರಿಯಾಣಿ ಶ್ರೋತ್ರಚಕ್ಷು ಜೀವಾಘ್ರಾಣಾನಿ ಮನಃ. ಏನು ಮನಸ್ಸಂದ್ರೆ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅದಿ ವೃತ್ತಿಕಂ. ಮನಸ್ಸಂದ್ರೆ ಹೀರ್ಭ್ರೀವ್ ಇತ್ಯೇವಂ ಮನಃ. ಶ್ರುತಿ ಹೇಳ್ತಾರೆ ಕಾಮ ಸಂಕಲ್ಪ ವಿಚಿಕಿತ್ಸಾ ಹರೀರ್ ಧೀರ್ ಇತ್ಯೇವಂ ಮನಃ ಹೇಳ್ಯಾರವರು. ಇವೆಲ್ಲ ಎಲ್ಲಿ ನಡೆಯುತ್ತವೆಯೋ ಮನಸ್ಸಂದ್ರೆ ಏನು ರೀ? ಸಂಕಲ್ಪ, ವಿಕಲ್ಪ, ಶ್ರದ್ಧಾ, ಅಶ್ರದ್ಧಾ ಇವೆಲ್ಲ ಎಲ್ಲಿ ನಡೀತಾವೆ? ಮನಸ್ಸಿನಿಂದನೇ ನಡೀತಾವೆ. ಆ ಮನಸ್ಸು ಏನಪ್ಪ ಅಂದ್ರೆ ಯಾವ ಆತ್ಮನನ್ನು ಮುಸ್ತದ ತಿಳ್ಕೊಂಡು ಅದಕ್ಕೆ ಕೋಶ ಅಂತ ಕರೆದೇವೆ. ಸರ್ವೇಂದ್ರಿಯ ವ್ಯಾಪಾರಸ್ಯಾಪಿ. ಸಮಸ್ತ ಇಂದ್ರಿಯಗಳು ನೋಡುವ, ಕೇಳುವ, ಮುಟ್ಟುವ ಇವೆಲ್ಲ ಇಂದ್ರಿಯಗಳ ವ್ಯಾಪಾರವು ಏನದ? ಮನೋ ಆಧೀನತ್ವ. ಹೆಂಗೆ ಸೇನಾಧ್ಯಕ್ಷನ ಅಧೀನವಾಗಿರುತ್ತದೆಯೋ, ಹೇಗೆ ನೌಕರ ಮಾಲೀಕನ ಅಧೀನ ಆಗಿರುತ್ತಾನೆಯೋ ಅದರಂತೆ ಸರ್ವ ಇಂದ್ರಿಯ ವ್ಯವಹಾರ ಮನಸ್ಸಿನ ಅಧೀನವಾಗಿರುತ್ತದೆ. ಇಂದ್ರಿಯ ಅಭಾವೇಪಿ ಸ್ವಪ್ನೆ ಸತ್ವಾಚ್ಯ ಮನಸ್ಸ ತತ್ಪ್ರಧಾನತೆಯ. ಇಂದ್ರಿಯ ಅಧೀನತೆ ಯಾಕಂದ್ರಿ? ಇಂದ್ರಿಯ ಇಲ್ಲದಿದ್ರು ಮನಸ್ಸು ಕೆಲಸ ಮಾಡ್ತಾರಲ್ಲಪ್ಪ, ಕನಸನಾಗ ಮಾಡ್ತಾ ಇಲ್ಲ. ಇಂದ್ರಿಯ ಅಧೀನ ಮನಸ್ಸಿಲ್ಲ, ಮನಸ್ಸಿನ ಅಧೀನ ಇಂದ್ರಿಯ ನಾವು. ಮನಸ್ಸಿನ ಅಧೀನ. ಮನಸ್ಸು ಹೇಳಿದ್ರೆ ಕಣ್ಣು ನೋಡ್ತಾವೆ, ಮನಸ್ಸು ಅಂದ್ರೆ ಕಿವಿ ಕೇಳ್ತವೆ. ಪರಂತು ಮನಸ್ಸಿನ ಅಧೀನ ಅದ, ಆದರೆ ಇಂದ್ರಿಯ ಅಧೀನ ಮನಸ್ಸಿಲ್ಲ. ಇಂದ್ರಿಯ ಅಧೀನ ಮನಸ್ಸಾಯಿತು ಅಂತಂದ್ರೆ ಹಾಳಾಗ್ತಾನೆ. ಕಣ್ಣು ಹೇಳ್ದಂಗೆ ಮನಸ್ಸು ಮಾಡೋಕ್ಕಂತಂದ್ರೆ ಹಾಳಾಗ್ತಾನೆ. ಕಿವಿ ಹೇಳ್ದಂಗೆ ಎಷ್ಟೋ ಮಂದಿ ಹಾಳಾಗ್ಯಾರ. ಯಾಕೆ ಬರ್ಬೋದು? ಯಾಕಾಗ್ಯಾರ? ಅದೇ ತಿನ್ನಬೇಕು, ಅದೇ ಮಾಡಬೇಕು ಅಂತ ಬಾಯಿ ಹೇಳ್ದಂಗೆ ಮಾಡೋಕ್ಕತ್ರೋರು ಹಾಳಾಗ್ತಾನೆ. ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಅವರು ಇಂದ್ರಿಯ ಅಭಾವೇಪಿ. ಮನಸ್ಸು ಇಲ್ದಿದ್ರೆ ಇಂದ್ರಿಯ ಕೆಲಸ ಮಾಡೋಂಗಿಲ್ಲ. ಇಂದ್ರಿಯ ಇಲ್ದಿದ್ರೂ ಮನಸ್ಸು ಕೆಲಸ ಮಾಡ್ತದೆ. ಯಾರು ಅಡುಗೆ ಮಾಡೋಕ್ಕೆ ಬಂದರೆ ಉಣ್ತಾರೆ, ಬರಲಿಲ್ಲ ಅಂದ್ರೆ ಗುಂಡ್ರೆ ಇರಲಿ ಉದ್ದರಲ್ಲಿ ಮಾಡ್ಕೊಂಡು ತಿನ್ನಬೇಕೇನಿ. ಮತ್ತೇನು ಮಾಡ್ತಾರೆ? ಸಾಯ್ತಾನೆ ಉಪವಾಸ. ಅಡುಗೆ ಮಾಡೋ ಕೆಲಸ ಮಾಡಿ ಬಂದ್ರೆ ಆರಾಮ. ಮತ್ತು ಅವ್ರು ಬರಲಿಲ್ಲ ಅಂದ್ರೆ ಹಾಗೆ ಮನಸ್ಸ ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳ ಜೊತೆಗೆ ವ್ಯವಹಾರ ಮಾಡ್ತಾರೆ. ಸ್ವಪ್ನದಾಗ ಯಾರೂ ಬರಲಿಕ್ಕೆ ಹೋಗೋ ಕಡೆ ನಾವೊಬ್ಬರೇ ಮಾಡ್ತೀನಿ. ಮನವ್ಯರ್ಥವಾಗ ಅದನ್ನೇ ಸಂಚರಿಪನು. ನಿಜಗುಡು ಬರೋದು ಮನವ್ಯರ್ಥವಾಗ ಅದನ್ನೇ ಸಂಚರಿಪನು. ಶ್ರುತಿ ಹೇಳ್ತದೆ ಏನು? ಅಥ ಪಥಃ. ಎಲ್ಲ ಅವನೇ ದಾರಿ ಆಗವನೇ, ರಥ ಆಗವನೇ, ಕುದುರೆ ಆಗವನೇ, ಮಾಲಕ ಆಗವನೇ. ಅದು ಮನುಷ್ಯ ಹಾಕೋದಿಲ್ಲ. ಎಲ್ಲ ಏನು ಜರುರದ ಎಲ್ಲ ಹಾಕೋದು. ಕಣ್ಣು ಆಗ್ತದೆ, ಕಾಲು ಆಗ್ತದೆ, ಕೈ ಆಗ್ತದೆ, ರಥ ಆಗ್ತದೆ. ಉಪನಿಷತ್ ಕಠೋಪನಿಷತ್ತಿಗೆ ಹೇಳೋದು ಅದನ್ನು. ಯಪ್ಪ ಎಲ್ಲನೂ ಕೂಡ ಅದೇ ಆಗ್ತದೆ. ಏನು? ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸಿನ ಅವಶ್ಯಕತೆ ಉಂಟು, ಆದರೆ ಮನಸ್ಸಿನ ವ್ಯವಹಾರಕ್ಕೆ ಇಂದ್ರಿಯಗಳ ಅವಶ್ಯಕತೆ ಇಲ್ಲ. ಹ್ಯಾಂಗ? ಸ್ವಪ್ನದಾಗ ಇವ್ಯಾವ ಇಂದ್ರಿಯ ಇದ್ದಿದ್ರು ಮನವೇ ರಥವಾಗಲು ಅದನೇರಿ ಸಂಚರಿಪನು. ರಥ ಪಥ. ರಥ ತಾನೇ, ಕುದುರೆ ತಾನೇ, ದಾರಿ ತಾನೇ, ಮಾಲಕ ತಾನೇ, ಎಲ್ಲ ತಾನೇ ಆಗ್ತಾನೆ. ಇಂದ್ರಿಯಗಳು ಜರುತ್ತಿಲ್ಲ ಅಂತಾರೆ ಅವರು.
ಸರ್ವಂದಿರ ವ್ಯಾಪಾರಸ್ಯಾಪಿ ಮನೋ ಅಧೀನತೆ. ಯಾಕೆ? ಇಂದ್ರಿಯ ಅಭಾವೇಪಿ, ಇಂದ್ರಿಯಗಳು ಇಲ್ಲದಿದ್ದರೂ, ಅದರ ವ್ಯವಹಾರ ಇಲ್ಲದಿದ್ದರೂ ಸ್ವಪ್ನೇ ಏನು ಮನಸಃ ಸತ್ವಾಚ, ಮನಸ್ಸು ತನ್ನ ವ್ಯವಹಾರ ಮಾಡುವುದರಿಂದ ತತ್ಪ್ರಧಾನತೆಯ ಮನೋಮಯ ಇತಿ, ಎಲ್ಲಿ ಅದುವೇ ಪ್ರಧಾನವಾಗಿರುವುದು, ಇಂದ್ರಿಯಗಳ ಅವಶ್ಯಕತೆ ಇಲ್ಲವೋ ಅಂಥಕ್ಕೇನಂತಾರೆ ಮನೋಮಯ ಕೋಶ. ನತು ಶ್ರೋತ್ರಮಯ ಇತಿ ಸಂಜ್ಞಾ ಇತಿ ಭವ. ನತು ಶ್ರೋತ್ರಮಯ ಅಂದರೆ ಇಂದ್ರಿಯಮಯ ಅಲ್ಲ, ಕಿಂತು ಅದು ಮನೋಮಯ ಅದ. ಅತ್ರಾಪಿ ಪ್ರತ್ಯೇಕ ಆಕಾಶಾದಿ ಪಂಚಭೂತ ಸತ್ವಕಾರ್ಯತ್ವಾತ್ ಜ್ಞಾನೇಂದ್ರಿಯಾಣಂ ಭೂತಪಂಚಕ ಸತ್ವ ಸಮಷ್ಟಿ ಕಾರ್ಯತ್ವಾಚ ಮನಸಃ ಏಕಸ್ಮಿನ್ ಕೋಶೆ ಘಟನಂ ತೇಷಾಮಿತಿ ಬೋಧ್ಯಂ. ಹೇಳಿದ್ರು ಎರಡು ಚಂದ ಹೇಳಿದ್ರು ನೋಡಿ. ಕರ್ಮೇಂದ್ರಿಯ ಹೆಂಗೆ ಉತ್ಪತ್ತಿ ಆಗ್ಯಾವ, ಜ್ಞಾನೇಂದ್ರಿಯ ಹೆಂಗೆ ಉತ್ಪತ್ತಿ ಆಗ್ಯಾವ, ರಜೋಗುಣದಿಂದ ಕರ್ಮೇಂದ್ರಿಯ, ಸತ್ವಗುಣದಿಂದ ಏನಪ್ಪ ಅಂತ ಕೇಳಿದ್ರೆ ಪ್ರತ್ಯೇಕ ಭೂತದ ಸತ್ವಗುಣದಿಂದ ಜ್ಞಾನೇಂದ್ರಿಯ, ರಜೋಗುಣದಿಂದ ಕರ್ಮೇಂದ್ರಿಯ. ಪರಂತು ಮನಸ್ಸು ಹೆಂಗದ ಸಮಷ್ಟಿ, ಸಮಷ್ಟಿ ಸತ್ವಗುಣದಿಂದ ಆಗ್ಯದ. ಅಂದರೆ ಎಲ್ಲ ಗೊತ್ತದ ಅದಕ್ಕೆ ಸಮಷ್ಟಿ. ಸಮಷ್ಟಿ ಏನಪ್ಪ ಅದಕ್ಕೆ ಓಣಿಗೆ ಒಬ್ಬ ಆಗ್ತಾನೆ, ಒಬ್ಬ ಪೂರ ಊರಿಗೆ ಆಗ್ತಾನೆ ನೋಡಿ. ಮಹಾನಗರ ಪಾಲಿಕಾ ಅಧ್ಯಕ್ಷ, ಹಂಗೆ ಮನಸ್ಸಿದು ಮಹಾನಗರ ಪಾಲಿಕಾ ಅಧ್ಯಕ್ಷ. ಇದೇನಪ್ಪ ಉಳಿಕೆ ಅಲ್ಲೆಲ್ಲಿ ಅದಾವೆ, ಆ ಓಣಿಗೆ ಅದಾರ ಅವರು. ಹಂಗೇನಪ್ಪ ಅಂತ ಕೇಳಿದರೆ ಇವ ಮನುಷ್ಯ ಹೆಂಗದ ಇವೆಲ್ಲ ಕೂಡ ನಗರ ಪಾಲಿಕಾ ಅಧ್ಯಕ್ಷ. ಉಳಿಕೆವೆಲ್ಲ ಮಾಡ್ತಾವೆ ಖರೆ, ಅವೆಲ್ಲಕ್ಕಿಂತ ಇದು ಶ್ರೇಷ್ಠದ. ಯಾಕೆ? ಸಮಷ್ಟ ಸತ್ವಗುಣದಿಂದ ಆಗ್ಯದ, ರಜೋಗುಣದಿಂದ ಆಗ್ಯಾವ, ತಮಗುಣದಿಂದ ಆಗ್ಯಾವ. ಇದಾಗ ಸಮಷ್ಟಿ ಸತ್ವಗುಣದಿಂದ ಆಗ್ಯದ. ಅಂದರೆ ಎಲ್ಲ ಗೊತ್ತದ ನನಗೆ. ಒಂದೊಂದು ಭೂತ ಆಗ್ಯಾವ ಏನಪ್ಪ ಅಂತ ಕೇಳಿದ್ರೆ ಅದು ಮಂಡಳ ಪಂಚಾಯತಿ ಇದೆ, ಮಂಡಳ ಬಂಡಳ ಅಲ್ಲೇ ಪರಂತು ಇದು ಸಮಷ್ಟಿಯಿಂದ ಆಗ್ಯದ. ಅದಕ್ಕೆ ಹೇಳ್ತಾರೆ ಅವರು ಏಕಸ್ಮಿನ್ ಕೋಶೆ ಘಟನಂ ತೇಷಾಮಿತಿ ಬೋಧ್ಯಂ. ಯಾಕೆ? ಸಮಸ್ತ ಭೂತಗಳ ಸತ್ವಗುಣದಿಂದ ಇದು ಆಗ್ಯದ. ಅವು ಒಂದೊಂದರ ಸತ್ವ ಒಂದೊಂದರ ರಜದಿಂದ ಆಗ್ಯಾವ. ತಮದಿಂದ ಭೂತ ಆಗ್ಯಾವ, ರಜದಿಂದ ಕರ್ಮೇಂದ್ರಿಯ ಆಗ್ಯಾವ, ಆಮೇಲೆ ಒಂದೊಂದು ಸತ್ವಗುಣದಿಂದ ಜ್ಞಾನೇಂದ್ರಿಯ ಆಗ್ಯಾವ. ಮನಸ್ಸು ಎಲ್ಲದರ ಸತ್ವಗುಣದಿಂದ ಆಗ್ಯದ. ಎಲ್ಲರೂ ಕೂಡ ಆರಿಸ್ತಲ್ಲ ನಗರ ಮಹಾಪಾಲಿಕೆ ಅವನಿಗೆ ಪ್ರೆಸಿಡೆಂಟ್ಗೆ. ಹಂಗೆ ಏನಪ್ಪ ಅಂತ ಕೇಳಿದ್ರೆ ಇದು ಮನಸ್ಸು ಅದ. ಅದಕ್ಕೇನಪ್ಪ ಅಹಂ ಶೃಣೋಮಿ ಅಂತ ನೋಡ್ರಿ. ಮನಸ್ಸು ಏನಂತ ನಾ ಕೇಳ್ತೀನಿ, ಇಂದು ಕಿವಿ ಕೇಳತ್ಲಕರೆ ಏನಂತ ನಾ ಅಹಂ ಶೃಣೋಮಿ, ಅಹಂ ಪಶ್ಯಾಮಿ, ಅಹಂ ಸ್ಪೃಶ್ಯಾಮಿ, ಅಹಂ ರಸಯೇ, ನಾ ರಸ ಕುಡಿತೀನಿ, ಅಹಂ ಜಿಘ್ರಾಮಿ, ನಾನು ವಾಸವನ್ನು ತೆಗೆದುಕೊಳ್ಳುತ್ತೇನೆ, ಅಹಂ ಕಾಮಯೇ ಅಂತಃಕರಣಕ್ಕೆ ಬಂದ್ರಿ, ನಾನು ಇಚ್ಛಿಸುತ್ತೇನೆ, ಸಂಕಲ್ಪ ಮಾಡುತ್ತೇನೆ ಇತ್ಯಾದಿನ. ಇವೆಲ್ಲವುಗಳ ಮೂಲಕವಾಗಿ ಸರ್ವತ್ರ ಆತ್ಮಬುದ್ಧಿ. ಇವೆಲ್ಲ ವ್ಯವಹಾರಗಳಲ್ಲಿ ನಾನು ಅಂತ ಏನಪ್ಪ ಆತ್ಮಬುದ್ಧಿ ಆಗ್ತದೆ. ಯಾಕೆ? ಸತ್ವ ಏನ ತಸ್ಮಾದ್ವ ಏತಾಸ್ವ ಪ್ರಾಣಮಯ ಅನ್ಯೋ ಅಂತರ ಆತ್ಮ ಮನೋಮಯ. ಇದಕ್ಕೆ ಶ್ರುತಿನೇ ಹೇಳಿ ಏತಸ್ಮಾದ್ವ ಅಂದರೆ ಏತಸ್ಮಾತ್ ಪ್ರಾಣಮಯಾತ್, ಆಮೇಲೆ ಪ್ರಾಣಮಯ ಅನ್ನಮಯ. ಇವೆಲ್ಲವುಗಳಿಗಿಂತಲೂ ಏನಪ್ಪ ಅಂದ್ರೆ ಅನ್ಯೋ ಅಂತರ ಆತ್ಮ ಮನೋಮಯ. ಅನ್ನಮಯಕ್ಕಿಂತಲೂ ಒಳಗೆ ಪ್ರಾಣಮಯ, ಪ್ರಾಣಮಯಕ್ಕಿಂತಲೂ ಒಳಗೆ ಮನೋಮಯ. ಈ ಮಾತು ನಾವು ಹೇಳಕತ್ತಿಲ್ಲ, ತೈತರಿಯ ಉಪನಿಷತ್ತನ್ನು ಕೂಡ ಈ ಮಾತನ್ನು ಹೇಳಕತ್ಯದ ಅಂತ ಹೇಳಿದ್ರು. ಇತಿ ಶ್ರುತ್ಯ, ಇದು ಶ್ರುತಿ ಹೇಳ್ತದೆ. ಹಂಗಂದ್ರೇನು ಹೆಚ್ಚಿಗೆ ಕೇಳಬೇಡ ಅಂದ, ಹ್ಞೂ ಅನ್ನೋ ಅಂತ ಅಂದಂಗ. ಶ್ರುತ್ಯ ಅಂದ್ಕೊಳ್ಳಿ ಏನನ್ನಕ್ಕೆ ಬರೋಲ್ಲ. ಆಯ್ತು ಇತಿ ಶ್ರುತ್ಯ ಅಯಮಪಿ ಲೋಬ್ಧ್ಯ ಆತ್ಮಾಯ ಯಾಥಾತ್ಮ ಉಪಲಬ್ಧಿಂ
ಪ್ರತಿಬಧ್ನಾತಿ ಇತಿ ಕೋಶಃ. ಆದರೂ ಇದು ಕೋಶ ಯಾಕಂದ್ರೆ ಹಿಂಗೆ ಆತ್ಮ ಪ್ರತ್ಯಕ್ಷ ಅಂತ ಕೇಳಿದ್ರೆ ಸ್ವ ಉಪಲಬ್ಧ ತನ್ನ ಪ್ರತ್ಯಕ್ಷೀಕರಣಕ್ಕೆ ಇದೇನಪ್ಪ ಅಂದ್ರೆ ಅಯಥಾತ್ಮ ಜ್ಞಾನವನ್ನು ಮಾಡಿಕೊಡ್ತದೆ. ಏನಪ್ಪ ಅಂತಂದ್ರೆ ಆತ್ಮಯ ಯಾಥಾತ್ಮ ಉಪಲಬ್ಧಿ ಪ್ರತಿಬಧ್ನಾತಿ. ಯಾಥಾತ್ಮ ಅಂದ್ರೇನು? ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆದ ಆತ್ಮನಿಗೆ ಅಯಥಾತ್ ಅಂದರೆ ಅಸತ್ತು ಜಡ ದುಃಖ ಅಂತ ಏನಪ್ಪ ಅಂದ್ರೆ ಬುದ್ಧಿ ಮಾಡ್ಕೊಂಡದಲ್ಲ, ಈ ಬುದ್ಧಿಯಿಂದ ಏನಾಗ ಪ್ರತಿಬಧ್ನಾತಿ ಆತ್ಮನನ್ನು ಅರಿಗೂಡಂಗಿಲ್ಲ. ಅದಕ್ಕೆ ನಾವು ಇದಕ್ಕೆ ಕೋಶ ಅಂದೇವೆ, ಮನೋಮಯ ಕೋಶ. ಕೋಶ ಯಾಕಂದೇಳಿ ನಾನು ಸುಖಿ ನಾನು ದುಃಖಿ ಅಂತ ಹಿಂಗೆ ಅದು ಆತ್ಮನ ಸತ್ತು ಚಿತ್ತು ರೂಪನಾದ ಆತ್ಮನಿಗೆ ಅರಿಯಗೊಳ್ಳಲು ಮಾಡ್ಯದಂತೆ ಈಗ ನಾವು ಕೋಶ ಅಂತ ಇಟ್ಟಿದ್ದೇವೆ. ತಸ್ಯ ಕಾರ್ಯಮಾಹ, ಅದ್ರ ಕೆಲಸ ಏನು ರೀ? ಅದ್ರ ಕೆಲಸ ಏನು? ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು. ಶರೀರವೇ ನಾನು, ಇದೇ ನಂದು, ಇದರ ಬಿಟ್ಟು ನಾ ಬೇರೆ ಇಲ್ಲ ಅಂತ ಅನ್ಯಥಾ ಶರೀರದಲ್ಲಿ ಅಹಂಕಾರ ಮಮಕಾರ ಬುದ್ಧಿ ಮಾಡ್ಯದಲ್ಲ. ನಾಯಂ ದೇಹೋ, ನಾ ದೇಹ ಅಲ್ಲ, ನಾನು ಇಂದ್ರಿಯಾಣಿ ಅಲ್ಲ, ಪರಂತು ನನಗೆ ಇದರಲ್ಲಿ ಏನಪ್ಪ ಅಂದ್ರೆ ಹೀಗೆ ಬುದ್ಧಿ ಮಾಡೋಕ್ಕೆ ಹಚ್ಚದ. ಏನು? ವಸ್ತು ವಿಕಲ್ಪ ಹೇತು. ಈಗ ಸತ್ಯ ವಸ್ತುವಿನಲ್ಲಿ, ವಸ್ತು ಅಂದರೆ ಬ್ರಹ್ಮ, ಬ್ರಹ್ಮದಲ್ಲಿ ವಿಕಲ್ಪನೆಯನ್ನು ವಿರುದ್ಧ ಕಲ್ಪನೆಯನ್ನು ಮಾಡ್ಯದ. ಹಂಗಂದ್ರೆ ಏನು ರೀ? ದೇಹೇಂದ್ರಿಯಾದವು ನಾ ಏನು ಕಲ್ಪ? ಅಹಂ ಮಮ, ತಾನು ಅಲ್ಲದರಲ್ಲಿ ಅಹಂ, ತನ್ನದು ಅಲ್ಲದರಲ್ಲಿ ತನ್ನ, ತನ್ನ ಇವೆರಡು ಏನಾಗ್ಯದ? ಬ್ರಹ್ಮದಿಂದ ಉತ್ಪನ್ನ ಆಗ್ಯಾವ. ಏನಾಗ್ಯದ ಹೇಳ್ತಾರೆ ಅವರು, ದೇಹೇಂದ್ರಿಯಾದವು ಏನಂತ ಅಹಮ್ಮ ಕ್ಷೇತ್ರಾದವು ಮಮ. ಏನಾಗಿದೆ? ದೇಹದಲ್ಲಿ ನಾನು, ಮನೆಯಾಗ ನಂದು. ಮನೆ ನಂದಲ್ಲ, ಕಲ್ಲಿಂದದ ಮಣ್ಣಿಂದ ನಂದತ. ಹಿಂಗೆ ಯಾಕಾಯಿತು? ಅರೇ ಇದು ಮನೋಮಯ ಅದ, ಇದು ಕೋಶದ ಮುಚ್ಚದ, ಜ್ಞಾನಕ್ಕೆ ಮುಚ್ಚದ, ತಿಳುವಳಿಕೆ ಮುಚ್ಚದ. ಅದಕ್ಕೆ ದೇಹೇಂದ್ರಿಯಾದವು ಕ್ಷೇತ್ರಾದವು ಅಹಂತ ಮಮತ. ದೇಹದಲ್ಲಿ ಅಹಂತ, ದೇಹದಿಂದ ತಯಾರಾದ ವಸ್ತುಗಳು ಏನದ ಗ್ರಹ ಮೊದಲಾದವು, ಅವುಗಳಲ್ಲಿ ಮಮತ. ಇದು ಆಗ್ಯದ ಮಮತಾಶ. ಮನ ಏವ, ಇದು ಹೆಂಗೆ ತಿಳಿದದೇನದ? ಮನಸ್ಸು ಅಂತಾರೆ ಇದಕ್ಕೆ. ಮನಸ್ಸು ಅಂದ್ರೆ ಏನು? ತಾನಲ್ಲದ ದೇಹದಲ್ಲಿ ತಾನು, ತನ್ನದ ಅಲ್ಲದ ವಸ್ತುಗಳಲ್ಲಿ ತಂದು ಅಂತ ಹಿಂಗೇನು ತಪ್ಪು ತಿಳುವಳಿಕೆ ಆಗಿದೆ. ಇದಕ್ಕೆ ಏನಪ್ಪ? ಮನ ಅಂತ. ಆ ಮಾತು ಹೇಳ್ಯಾರ, ಸಂಕಲ್ಪ ವಿಕಲ್ಪಾತ್ಮಕತ್ವಾತ್. ಆದರೆ ಕೆಲಸನೇ ಅದ ಸಂಕಲ್ಪ ವಿಕಲ್ಪ ಅದು. ಗಾಳಿ ಯಾಕೆ ಬೀಸ್ತದಂದ್ರೆ ಇದೇನಾಗ ಹುಚ್ಚ, ಬೀಸೋದಕ್ಕೆ ಗಾಳಿ ಅಂತಾರೆ, ಹೌದಾ? ಅದಕ್ಕೆ ಚಲ್ತಿ ಕಾ ನಾಮ್ ಕ್ಯಾ? ಇಲ್ಲ ಫ್ಯಾನ್, ಹೌದು. ಅದು ತಿರುಗಾಡಿದ್ರೆ ಫ್ಯಾನ್, ಬಂದಿದ್ದ ಫ್ಯಾನ್ ಕಬ್ಬಣದು. चलते का नाम पंखा है, यदि नहीं चलती तो पंखा नहीं, लोहा है. ತಿರುಗಾಡಿದ್ರೆ ಫ್ಯಾನ್ ಅನ್ಬೇಕು. ಅದಕ್ಕೆ ತಿರುಗಿಡಿದ್ರೆ ಫ್ಯಾನ್ ಅಂತ ಹೇಳ್ತಾರೆ, ತಿರುಗೋದಕ್ಕೆ ಫ್ಯಾನ್ ಅಂತಾರೆ. ಮತ್ತು ಬಂದಾಯ್ತು ಅಂದ್ರೆ ಕಬ್ಬಣ, ಅದು ಫ್ಯಾನ್ ಅನ್ನಂಗಿಲ್ಲ. ಹಂಗೆ ಇದು ಮನಸ್ಸು ಸಂಚಾರ ಮಾಡೋದಕ್ಕೆ ಮನಸ್ಸು ಅಂತಾರೆ. ಇದಕ್ಕೆ ಸುಮ್ಮನೆ ಕೂತ್ರೆ ಮನಸ್ಸು ಅಂತಾರೆ, ಮನಸ್ಸು ಅನ್ನಂಗಿಲ್ಲ. ಚಲ್ತಿ ಕಾ ನಮ್ಮ ಗಾಡಿ ಹೇ ಹಿಂದೆ ಹೇಳ್ತಾರೆ. ಗಾಡಿ ಅಂತ ಅದಕ್ಕೆ ಅಂತಾರೆ, ನಡೀತಿರ್ಬೇಕು. ಬಂದಾಗಿ ಕೆಟ್ಟ ಕಬ್ಬಣ ಅನ್ಬೇಕು. ಅದಕ್ಕೆ ಕಬ್ಬಣ ಅಂತಾರೆ, ಗಾಡಿ ಅಂತಾರೆ. ನಡೆದ್ರೆ ಗಾಡಿ, ಚಲ್ತಿ ಕಾ ನಾಮ್ ಗಾಡಿ. ನಡೆದ್ರೆ ಗಾಡಿ, ನಿಂತರೆ ಕಟ್ಟಿಗೆ ಕಬ್ಬಣ. ಹಾಗೆ ಇದು ಕೋಶ ಏನಪ್ಪ ಅಂತ ಕೇಳಿದರೆ ಹಿಂಗೆ ಅದ. ಇವರು ಸದಾ ಈ ಮನಸ್ಸು ತಿರ್ಕೋತೆ ಇರ್ತದೆ. ಅದಕ್ಕೆ ಹೇಳೋರು ಆದಿಪದೇನ ರೂಪಂ ಭಿದ್ಯತೆ ಇತಿ ಭೇದ ಸಂಜ್ಞಾದಿ ರೂಪ. ರೂಪಂ ಅಂದ್ರೆ ಭಿನ್ನತೆ. ಏನು? ನಾಮದಲ್ಲಿ ಭಿನ್ನತೆ ಹೇಳಿ ಬಂದ್ರಲ್ಲ ಮೇಲೆ. ನಾಮದಲ್ಲಿ ಭಿನ್ನ, ಸಂಕಲ್ಪ ವಿಕಲ್ಪ ಚಿಕಿತ್ಸಾ ಇತ್ಯಾದಿ ಹೆಸರುಗಳದಾವು. ಭೇದ ಯಸ್ಯ ವಸ್ತುನಃ ಘಟ ಕಲಶ ಕುಂಭ ಇತ್ಯಾದಿ ಸಂಜ್ಞಾ. ನಾಮ ರೂಪ ಅಂದರೆ ಅಲ್ರಿ. ಹಂಗಂದ್ರೆ ಏನು?
ಅನಂತನಾಮೇ ಅನಂತ ರೂಪೇ, ಅನಂತ ನಾಮದವ ಅನಂತ ರೂಪದವ. ಇದು ವಿಕಲ್ಪದ. ನೀ ಕಲ್ಪ ಮಾಡಿದೆ. ಅದು ಏನು ಹೇಳ್ತಾರೆ ಅವರು? ಹೇಳ್ತಾರೆ ಕಲಶಃ, ಸಂಸ್ಕೃತದ ಕಲಶ ಅಂದರು, ಯಾರು ಕುಂಭ ಅಂದರು, ಕೊಡ ಅಂದರು. ಇವೆಲ್ಲ ಅದಾವಲ್ರಿ, ಇವೆಲ್ಲ ಹೆಸರೇನು ರೀ? ಮತ್ತು ಘಟ ಅಂದರು. घट कलश कुंभ अंदर आदमी है, मनुष्य है, मैन है. ಮ್ಯಾನ್ ಅಂದ್ರೂ ಮನುಷ್ಯನೇ, ಮಾನವ ಅಂದ್ರೂ ಮನುಷ್ಯನೇ, ಆದ್ಮಿ ಅಂದ್ರೂ ಮನುಷ್ಯನೇ. ಹೌದಾ? ಎಲ್ಲ ಒಂದೇ. ಘರ್ ದಿಕ್ಕಾವು, ಮನೆ ತೋರಿಸ್ರಿ, ಘರ್ ತೋರಿಸ್ರಿ. ಹೌಸ್, ಐ ವಾಂಟ್ ಟು ಶೋ ಹೌಸ್. ಹೌಸ್ ಅಂದ್ರೆ ಏನು? ಮನೆ. ಮನೆ ಅಂದ್ರೆ ಮನೆ, ಘರ್ ಅಂದ್ರೆ ಮನೆ. ಎಲ್ಲ ಮನೆ ಹೆಸರು ಬೇರೆ ಅದ, ಪರಂತು ಇರೋದು ಒಂದೇ ಅದ. ಅದಕ್ಕೆ ಹೇಳ್ತಾರೆ ಹೀಗೆ ವಿಕಲ್ಪ ಅದ. ಇದು ವಿಕಲ್ಪ ಅದ. ಅದು ಬಹುಶಃ ನಾಮ ವಿಕಲ್ಪ ಗೊತ್ತಿಲ್ಲ ಅಂದ್ರೆ ಫಜೀತಿ ಬರ್ತಾವ್ರಿ, ಫಜೀತಿ ಬರ್ತಾವೆ. ವಸ್ತು ಒಂದೇ ಅದ. ಇದು ತಗೋ ಅಂದ್ರೆ ಹಮ್ಕೋ ನೈ ಚಾಯಿ ಓ ಚಾಯಿ ಅಂತ. ನಾನು ಈ ಓ ಚಾಯಿ ಕ್ಯಾ ಓ ಚಾಯಿ ವಸ್ತು ಅದ. ಅವನಿಗೆ ಜಗಳ ಬರ್ತಾವೆ, ಹೆಸರದಾಗ ಜಗಳ ಬರ್ತಾವೆ. ಅದಕ್ಕೆ ನಾಮ ರೂಪ ಜಗಳ ಬರ್ತಾವೆ. ಅದಕ್ಕೆ ಹೇಳಿದ್ರು ಇದು ವಿಕಲ್ಪ ಮಾಡ್ತದೆ. ನಾಮ ರೂಪ ಮನುಷ್ಯನಿಗೆ ವಿಕಲ್ಪ ಮಾಡ್ತದೆ, ದುಃಖ ಹಾಕದು. ಅದಕ್ಕೆ ಕೊಡ ಏನಪ್ಪ, ಕೊಡದು ಹೆಸರೇನದ ನಾಮ. ಘಟ, ಕಲಶ, ಕುಂಭ, ಬಿಂದಿಗೆ, ಹರಿವಿ, ಮುಚ್ಚಳ, ಎಷ್ಟು ಹೆಸರು ಅದಾವ? 20 ಹೆಸರು ಹಾಕವಲ್ಲ. ಸಂಜ್ಞಾದಿ ಮತ್ತು ಪೃಥು ಬುದ್ಧೋದ ಆದಿ ಆಕಾರ. ಕೊಡ ಅಂದರೆ ಪೃಥು ಬುದ್ಧನ ಕಂಠ, ತಳ, ಹೊಟ್ಟೆ, ಕುತ್ತಿಗೆ, ಕೊಡ ಇದೆ. ಹೌದಾ? ನೋಡಿ, ಒಂದಿರದ ರೂಪ ಹೆಂಗದ ರೀ? ತಳ ಬೇರೆ ಅದ, ಒಳಗೆ ಹಿಂಗದ, ಮುಂದಕ್ಕೆ ಹಿಂಗದ. ಅದು ರೂಪ ಹೆಂಗದ? ಅದು ಹಿಂಗಿದ್ಬಿಟ್ಟು ಹಿಂಗಾಯ್ತು ಅಂದ್ರೆ ಚಪೇಲಿ, ಹಿಂಗಾಯ್ತು ಅಂದ್ರೆ ಕಡಾಯಿ. ಅದೇ ಹಿಂಗಾಯ್ತಂದ್ರೆ ಕಡಾಯಿ, ಹಿಂಗಾಯ್ತಂದ್ರೆ ಪಂದು ಕೇಳಿದ್ರೆ ಚಪೇಲಿ, ಹಿಂಗಾಯ್ತಂದ್ರೆ ಕೊಡ, ಅದಕ್ಕೆ ಸಣ್ಣದ ಆಯ್ತಂದ್ರೆ ತಂಬಿಗೆ. ನೋಡಿ ಹೆಂಗದ? ತಂಬಿಗೆ, ಕೊಡ, ಹರಿವಿ, ಕಡಾಯಿ. ನಾಮರೂಪ ವಸ್ತು ಒಂದೇ ಅದ, ಕಬ್ಬುಣದೇ ಅದ. ಪರಂತು ನಾಮರೂಪಗಳು ಅದು ಅಂತ ಬೇರೆ ಬೇರೆ. ಅದೇ ಕೆಲಸ ಕಬ್ಬುಣದೇ ಅದು ಎಲ್ಲ ಕಡೆ. ಒಂದು ರೂಪ ಒಂದು ಕೆಲಸ ಕೊಡೋಂಗಿಲ್ಲ, ಒಂದು ರೂಪ ಒಂದು ಕೆಲಸ ಕೊಡೋಂಗಿಲ್ಲ. ಅದು ಹುಗ್ಗಿ ತಂಬಿಗೆ ಮಾಡೋಕ್ಕೆ ಬರೋಂಗಿಲ್ಲ, ಹರಿವಾಗೆ ಮಾಡೋದು, ಬಾಂಡೆದಾಗೆ ಮಾಡೋದು, ಅದಕ್ಕೆ ಕೆಲಸ ಕೊಡೋಂಗಿಲ್ಲ ಅಂತಾರೆ ಅವರು. ಅದು ಆಕಾರ ಭಿನ್ನ ಅದ ಮತ್ತು ರೂಪದ. ನೀಲ, ಪೀತ ಇತ್ಯಾದಿಕ ರೀತ್ಯ ಸರ್ವ ಪದಾರ್ಥೇಷು ಅಪಿ ವಿದ್ಯಮಾನ ನಾಮರೂಪಾದಿ ವಿಷಯ ಕಲ್ಪನೆಯ ಕಲಿತ ವಿಶಿಷ್ಟ. ಏನಿದೆ ಹೆಂಗೆ? ಕಲ್ಪನಾ ಕಲಿತದ, ಕಲಿತವ್ರು ಕೂಡಿಕೊಂಡದ, ಕಲ್ಪನೆಯಿಂದ ಕೂಡಿಕೊಂಡದ ನಾಮರೂಪ. ಒಂದು ಮಣ್ಣು ಅನಂತ ನಾಮರೂಪದಲ್ಲಿ ಹೇಗೆ ತೋರುತ್ತದೆಯೋ, ಅದಕ್ಕೆ ಮಡಿಕೆ, ಪರ್ಯಾಣ, ಕೊಡ, ಹರಿವಿ, ರಂಜುಣಿಗಿ ಇವೆಲ್ಲ ಹೆಂಗೆ ಭಿನ್ನವನ ಇರುತ್ತೆ, ಅದರಂತೆ ಅದರ ನಾಮ ತಕ್ಕ ರೂಪನೂ ಬೇರೆ ಬೇರೆ ಅದಾವ. ಅದನ್ನು ಕೊಳ್ಳಿ ರೂಪ ಬೇರೆ, ಹರಿವಿ ರೂಪ ಬೇರೆ, ಬೇರೆ ಬೇರೆ ರೂಪ ಅದಾವ. ನಾಮನೂ ಬೇರೆ, ರೂಪನೂ ಬೇರೆ ಅದಾವ. ಅದರ ಮಣ್ಣು ಒಂದೇ ಅದ. ಸರ್ವ ಪದಾರ್ಥೇಶ್ವಪಿ ವಿದ್ಯಮಾನ ನಾನಾ ರೂಪಾದಿ ವಿಷಯ ಏನು? ಕಲನ. ಕಲನ ಅಂದರೆ ಕಲ್ಪನೆಯಿಂದ ಕಲಿತ ಕೂಡಿಕೊಂಡದ್ದು. ಆದ್ದರಿಂದ ಸರ್ವ ಅಪಿ ವೃತ್ತಯ. ಅದು ಹೆಂಗೆ ಒಂದು ಮಣ್ಣೆ ಅನಂತ ರೂಪದಲ್ಲಿ ಕಾರ್ಯದಲ್ಲಿ ಹೆಸರು ರೂಪ ಭಿನ್ನ ಭಿನ್ನವಾಗಿರುತ್ತದೆಯೋ ಅದರಂತೆ ಈ ಮನೋಮಯ ಕೋಶವು ಅಂತ ಹೇಳ್ತಾರೆ. ಸರ್ವ ಅಪಿ ವೃತ್ತಯ ಶಬ್ದಾದಿ ವಿಷಯಣ್ಯ. ಎಷ್ಟು ವೃತ್ತಿ ಅದಾವ ಅವು ಎಲ್ಲನೂ ವೃತ್ತಿನೇ ಒಂದು ಮಾಡ್ತಾವೆ. ರೂಪ ನೋಡಿದ್ರು ಅದಕ್ಕೇನಪ್ಪ ಕಣ್ಣಂತೇಳಿ, ಅದು ರೂಪ ವೃತ್ತಿ ಅದ. ಭಿನ್ನ ಭಿನ್ನ ಅದ. ವಿಷಯಕ್ಕೆ ಅನುಸಾರವಾಗಿ ವೃತ್ತಿ ಬದಲು ಆಗುತ್ತವೆ.
ಸರ್ವಪ್ರವೃತ್ತ ಶಬ್ದಾದಿ ವಿಷಯಣ್ಯ, ಅದಕ್ಕೆ ಅರ್ಥ ವಿಷಯಣ್ಯಶ್ಚ ಮನ ಆಶ್ರಿತ್ಯ ವರ್ತಂತೆ. ಸರ್ವೇಂದ್ರಿಯಗಳು ತಮ್ಮ ತಮ್ಮ ಏನಪ್ಪ ಅಂದ್ರೆ ವಿಷಯಗಳಿಗೆ ಪ್ರವೃತ್ತಿ ಆಗಬೇಕಾದರೆ ಅವು ಸಫಲ ಅವಾಗೆ ಆಕ್ಕವ. ಮನಸ್ಸಿದ್ರೆ, ಮನಸ್ಸಿಲ್ಲ ಅಂದ್ರೆ ನೋಡ್ಲಾರ್ದಂಗೆ ಕೇಳಿ ಹೇಳ್ಯಾರಿ ನಾ ಕೇಳಿಲ್ರಿ, ನೋಡಿಲ್ರಿ ನಾ ಮನಸ್ಸು ಇತ್ತಿಲ್ರಿ, ಪಕ್ಕ ಗೊತ್ತಿಲ್ಲರಿ. ಯಾಕೆ? ಇವೆಲ್ಲ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಾರಣ ಯಾವುದದ? ಇದು ಮನಸ್ಸೇ ಅದ. ಅದಕ್ಕೆ ಅತಃ ಶಬ್ದಾರ್ಥ ವ್ಯತಿರಿಕ್ತ ಪ್ರಪಂಚಸ್ಯ ಅಭಾವಶ್ಯ ಏನಂದರೆ ಶಬ್ದಾದಿ ಏನು ವಿಷಯ ಅದಾವ ಮನಸ್ಸು ಇಲ್ಲದಿದ್ರೆ ಇವೇನು ಕೆಲಸ ಇಲ್ಲ. ಅಭಾವ ಸರ್ವೇ ಪ್ರಪಂಚ ಮನಸ್ಸಿ ಸ್ವವಿಷಯಕ್ಕೆ ವೃತ್ತಿಮತಿ ವರ್ತತೆ ಇತಿ ಬಲಿಯಾನ್. ಮನಸ್ಸಿಗೆ ಬಲವಾನ್ ಅಂತ ಯಾಕಂತಾರೆ? ಯಾಕೆ ಬಲವಾನ್ ಅಂತೇಳಿ? ಅದು ಇದ್ದರೆ ಇಂದ್ರಿಯಗಳು ತಮ್ಮ ವ್ಯವಹಾರ ಮಾಡ್ತವೆ. ಇಲ್ಲ ಅಂತಂದ್ರೆ ಏನೂ ಕೆಲಸ ಇಲ್ಲ. ಹೋಗಿ ಬಂದರೂ ಇಲ್ಲ, ನೋಡಿ ಬಂದರೂ ಇಲ್ಲ. ನೋಡಿದರೆ ಕಣ್ಣ ಇದರಿಗೆ ಅದು ಮನಸ್ಸಿಲ್ಲ ಅಂದ್ರೆ ರೂಪಜ್ಞಾನ ಆಗೋದಿಲ್ಲ. ಮನಸ್ಸು ಇಲ್ದಿದ್ರೆ ಶಬ್ದಜ್ಞಾನ ಆಗುವುದಿಲ್ಲ. ಅದಕ್ಕೇನಪ್ಪ ಅಂದ್ರೆ ಅದು ಕಾರಣದ ಬಲಿಯಾನ್ ಅಂತೇಳಿ. ಬಂಧಸ್ಯ ಮೋಕ್ಷಸ್ಯ ಏತ ಅಧೀನತ್ವ. ಬಂಧ ಮೋಕ್ಷಗಳು ಅನ್ನಮಯ ಪ್ರಾಣಮಯಕ್ಕೆ ಇಲ್ಲ, ಇದೇ ಮೂಲ ಕಾರಣ ಅಂತಾರೆ ಅವರು. ಇದೇ ಏನಪ್ಪ ಅಂತ ಕೇಳಿದರೆ ಕಾರಣದ ಬಂಧ ಮೋಕ್ಷಸ್ಯ ಏತ ಅಧೀನತ್ವಾತ್ ಅನ್ನಮಯ ಪ್ರಾಣಮಯವ ಜ್ಞಾನಶಕ್ತಿ ಅಭಾವಾತ್ ತಥೋ ಬಲಿಷ್ಠತ್ವ ಅಶ್ಯ. ಅನ್ನಮಯ ಪ್ರಾಣಮಯ ಬಲವಾನಂತೆ ಅದಕ್ಕಂತಾರೆ. ಅತ್ಯಂತ ದುಃಖವನ್ನು ಜನ್ಮ ಮರಣವನ್ನು ನಿವೃತ್ತಿ ಮಾಡ್ತಕ್ಕಂಥದಕ್ಕೆ ಬಲ ಅಂತಾರೆ. ಅದಕ್ಕೆ ಹೌದಾ? ಬಲ ಅವು ಯಾವುವು? ಈ ಅನ್ನಮಯ ಕೋಶ ಪ್ರಾಣಮಯ ಕೋಶ ಆ ಬಂಧನವನ್ನು ನಿವೃತ್ತಿ ಮಾಡ್ತಕ್ಕಂಥ ಶಕ್ತಿ ಅವಕ್ಕಿಲ್ಲ. ಈ ಮನೋಮಯ ಕೋಶಕ್ಕನೇ ಅದ. ಅದಕ್ಕೆ ಹೇಳಿದ್ರಪ್ಪ ಬಲಿಷ್ಠತ್ವ. ಮನ ಏವ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂದರೆ ಇಂದ್ರಿಯ ಕಾರಣ ಅಂದಿಲ್ಲ, ದೇಹ ಕಾರಣ ಅಂದಿಲ್ಲ. ಅವು ಸಹಕಾರಿ ಇರಬೇಕು. ಪರಂತು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅದು ಅದ ಬಲಿಷ್ಠತ್ವ. ಏತತ್ ಸಂಬಂಧ ಅಭಾವೇ ಏನಪ್ಪ? ತತ್ರ ಆತ್ಮ ಸಂಬಂಧ ಅಭಾವಚ್ಚ. ಮನಸ್ಸು ಇಲ್ಲ ಅಂದ್ರೆ ಆತ್ಮ ಇಲ್ಲ. ಮನಸ್ಸು ಸಂಬಂಧ ಆತ್ಮಕ್ಕೆ ಆಯ್ತಂದರೆ ಇವನಿಗೆ ಸುಖ ಅದ. ಆತ್ಮನ ಸಂಬಂಧ ತಪ್ತು. ಏತತ್ ಸಂಬಂಧ ಅಭಾವೇ. ಹೌದಲ್ಲ? ಮನಸ್ಸಿನ ಸಂಬಂಧ ಇಲ್ಲ ಅಂದ್ರೆ ತತ್ರ ಆತ್ಮ ಸಂಬಂಧ ಅಭಾವಚ್ಚ. ಮನಸ್ಸು ಇಲ್ಲ ಅಂದ್ರೆ ಆತ್ಮನ ಸಂಬಂಧ ಆಗುವುದಿಲ್ಲ. ಅದರ ಸಲುವಾಗಿ ಅಭಾವಚ್ಚ. ತತ್ ಪೂರ್ವಕೋಶಂ ಅನುಪೂರ್ಯ ಐತಿ. ಆದ್ದರಿಂದ ಇದು ಮೊದಲಿನ 2 ಕೋಶಗಳು ತುಂಬಿಕೊಂಡೇ ಅದ. ಇದು ಅನ್ನಮಯದಾಗನೂ ಅದ, ವಿಜ್ಞಾನಮಯದಾಗನೂ ಅದ. ಇದು ಅನುಪೂರ್ವದ ಅಲ್ಲಿಂದ ಬಂದದ. ತಸ್ಯ ಪೂರ್ವಕೋಶ, ಆ ಪೂರ್ವಕೋಶಗಳು ತತ್ ಪೂರ್ವಕೋಶ ಪ್ರಾಣಮಯ ಅನುಪೂರ್ಯ. ಮತ್ತು ಹೊಳ್ಳಿ ಹೇಳಿದ್ರು ಪೂರ್ವಕೋಶ ಅಂದರೆ ಏನು? ಪ್ರಾಣಮಯ ವಿಜ್ಞಾನಮಯ ಸ್ವಯಂ ಪೂರಿತ. ಇದು ಸ್ವಯಂ ತುಂಬಿಕೊಡೋದು. ಅದು ಇಲ್ಲ ಅಂದ್ರೆ ಅನ್ನಮಯ ಕೆಲಸನೂ ಇಲ್ಲ, ಅದು ಇಲ್ಲ ಅಂದ್ರೆ ಪ್ರಾಣಮಯ ಕೆಲಸನೂ ಇಲ್ಲ, ಅದು ಇಲ್ಲ ಅಂದ್ರೆ ವಿಜ್ಞಾನಮಯ ಕೋಶ ಪ್ರಾಣಮಯ ಕೋಶ ಇವೆರಡೂ ಕೆಲಸ ಏನೂ ಮಾಡೋಂಗಿಲ್ಲ. ಅದಕ್ಕೆ ಹೇಳಿದ್ರು ವಿಜ್ಞಾನಮಯ ಕೋಶವು ಆಮೇಲೆ ಪ್ರಾಣಮಯ ಕೋಶವು ವ್ಯವಹರಿಸಬೇಕಾದ್ರೆ ಇದು ಮನೋಮಯ ಕೋಶ ಅತ್ಯಂತ ಅವಶ್ಯಕ ಅದ ಹೇಳಿದರು. ಅನುಪೂರ ವಿಜ್ಞಾನಮಯ ಕೋಶ ಸ್ವಯಂ ಪೂರಿತ. ವಿಜ್ಞಾನಮಯ ಕೋಶಲು ಸಂಪೂರ್ಣವಾಗಿ ತದನು ಪ್ರಾಣಮಯ ವ್ಯಾಪ್ಯ. ವಿಜ್ಞಾನಮಯ ಕೋಶ ಪ್ರಾಣಮಯ ಕೋಶ ಹೌದಲ್ಲ? ಅವೇ ಎರಡು ಕೂಡಿ ಅದಾವೆ. ಅವೆರಡರಲ್ಲಿ ಕೂಡ ವ್ಯಾಪ್ಯ ತುಂಬಿಕೊಂಡು ವಿಜೃಂಭತೆ ನಿರರ್ಗಲಂ ಸ್ವಕಾರ್ಯಂ ಕರೋತಿ. ನಿರರ್ಗಲ ಅಂದರೆ ಏನು? ಪ್ರತಿಬಂಧರಹಿತವಾಗಿ. ಮನಮಯ ಕೋಶ ಅಂದರೆ ಯಾರ ಜರೂರತ್ತಿಲ್ಲ. ನಾವು ಮನಸ್ಸಿನಾಗ ಸಂಕಲ್ಪ ಮಾಡೋಕ್ಕೆ ಯಾರ್ದೇನು ಜರೂರತ್ತ? ಯಾರ ಜರೂರತ್ತೇ ಇಲ್ಲ. ಇಷ್ಟು ಮನಸ್ಸು ಹೆಂಗದ ಯಾವ ಏನಪ್ಪ ಅಂತ ಕೇಳಿದರೆ ಅನ್ನಮಯ ಮತ್ತು ಪ್ರಾಣಮಯ ಇವೇನು ಕೋಶದ ಇಲ್ಲದೆ ಅದು ಸ್ವಯಂ ಏನಪ್ಪ ಅಂದರೆ ವ್ಯವಹಾರವನ್ನು ಮಾಡುತ್ತದೆ. ಅದಕ್ಕೆ ಮನೋಮಯ ಇತಿ ಅನ್ವಯ.
ಮನೋಮಯ ಕೋಶವು ಏನು ಮಾಡುತ್ತದೆ, ಇದು ಅದು ಅನ್ನಮಯ ಮತ್ತು ಪ್ರಾಣಮಯ ಇವೆರಡು ಇಲ್ಲದೇ ಅದು ವ್ಯವಹಾರ ಮಾಡ್ತದೆ. ತತ್ಪರ್ಯಾಯೇಪಿ ಶ್ರುತಿ, ಈ ಮಾತಿಗೆ ಶ್ರುತಿನೂ ಹೇಳ್ತದೆ. ಸವಾ ಏಷ ಪುರುಷವಿಧ ಏವ ತಸ್ಯ ಪುರುಷ ವಿಧಾತಾಂ ಅನ್ವಯಂ ಪುರುಷವಿಧ ತೈತ್ತರ ಪುರುಷ. ಇದಕ್ಕೆ ಅದಕ್ಕೆ ಮನಸ್ಸಿಗೆ ಪುರುಷ ಎಂದರೆ ಈ ಮನಸ್ಸೇ ಸರ್ವ ವ್ಯವಹಾರವನ್ನು ಮಾಡ್ತದೆ. ಇದೇ ಏನಪ್ಪ ಅಂತಂದ್ರೆ ಶರೀರಾಧ್ಯಕ್ಷ, ಇದೇ ಶರೀರಕ್ಕೆ ಅಧ್ಯಕ್ಷದ, ಇದು ಕೆಲಸ ಮಾಡ್ತಾ ಅಂತ ತಿಳ್ಕೊಂಡು ತೈತ್ತರೀಯ ಉಪನಿಷತ್ತನ್ನು ಕೂಡ ಹೇಳ್ತಾರೆ. ಅದಕ್ಕೆ ಇದು ಬಂಧ ಏನಪ್ಪ ಅಂತ ಕೇಳಿದರೆ ಬಂಧ ಹೆಂಗಂತ ಮುಂದೆ ತಸ್ಯ ಬಂಧಕತ್ವ ವಿಷದಯತಿ, ಏನು ಪಂಚೇಂದ್ರಿಯರ್ ಇತ್ಯಾದಿನ ಇದು ಬಂಧ ಹೆಂಗೆ ಆಗ್ತದೆ ಇದಕ್ಕೆ ಅಂತ ಕೇಳಿದರೆ, ಈ ಮನ ಏವ ಕಾರಣ ಬಂಧ ಮೋಕ್ಷಯೋ ಅಂತೀರಿ, ಈ ಮನಸ್ಸು ಹೆಂಗೆ ಕಾರಣ ಆಗ್ತದೆ ಅಂತ ಕೇಳಿದ್ರೆ ಬುದ್ಧಿ ಕಡೆ ಹೋಯ್ತು ಮೋಕ್ಷ ಆಗ್ತದೆ, ಇಂದ್ರಿ ಕಡೆ ಬಂತು ಬಂಧ ಹಾಕ ಸೀದಾ. ಯಾವ ಪಕ್ಷಕ್ಕೆ ಹೋಗ್ತೀರಿ ನೋಡ್ರಿ, ಯಾವ ಪಕ್ಷಕ್ಕೆ ಹೋಗ್ತೀರಿ ಆರಿಸಿ ಬರ್ತೀರಿ ನೋಡ್ರಿ. ಅದು ಇಂದ್ರಿ ಕಡೆ ಬಂತು ಹೊಕ್ಕ, ಬುದ್ಧಿ ಕಡೆ ಹೋಯ್ತು ಹಾಕದು. ಅದರ ಸಲುವಾಗಿ ಬುದ್ಧವು ಶರಣಮನ್ನು ವಿಚ್ಛಂದಾನ. ಈ ಮನಸ್ಸೇ ಬಂಧ ಮೋಕ್ಷಗಳಿಗೆ ಕಾರಣದ. ಇಂದ್ರಿಯ ಕಡೆ ಹೋಯ್ತು ಬಂಧ, ಬುದ್ಧಿ ಕಡೆ ಬಂತು ಮೋಕ್ಷ. ಅದಕ್ಕೆ ಈ ಬುದ್ಧಿ ಏನಪ್ಪ ಮನಸ್ಸು ಏನದ, ಇದು ಭಾಳ ಹುಷಾರಿಯಿಂದ ಇದ್ರ ವ್ಯವಹಾರ ಮಾಡಬೇಕು ಅಂತ ಮುಂದಿನದ್ರೊಳಗೆ ನಾಳೆಗೆ ಮಾತಾಡ್ತೀನಿ.